ವಿಲ್ ಕಮ್ ಬ್ಯಾಕ್ ಟು RSS ಈ ನಿಷೇಧ ವಿಚಾರ. ಪ್ರಿಯಾಂಕ್ ಖರ್ಗೆ ಅವರು ದಲಿತರನ್ನ ದುರುಪಯೋಗ ಪಡಿಸ್ಕೊಂಡ್ರು ಅಂತ ತಾವು ಹೇಳಿದ್ರಿ. ಬಟ್ ಅದೇ ದಲಿತ ಸಂಘಟನೆಗಳು, ಭೀಮಾರ್ಮಿ ರೀತಿಯ ಸಂಘಟನೆಗಳು ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನೇರವಾಗಿ ನಿಂತರು. ನೀವು ದುರುಪಯೋಗ ಅಂತೀರಿ, ನಾವು ಬೆಂಬಲವಾಗಿ ನಿಂತಿದ್ವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಖಂಡಿತ ಒಬ್ಬೊಬ್ಬರು ಅವರ ರೀತಿಯಲ್ಲಿ ಅವರು ವ್ಯಾಖ್ಯಾನ ಮಾಡಬೇಕು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಅವರ ಒಂದು ಬಾಯಿಂದನೇ ಬಂದಿರೋದು ಏನಂದರೆ, ನಾನು ಒಂದು ಸ್ಪಾನ್ಸರ್ಶಿಪ್ ಮುಖಾಂತರ ಇವ್ರನ್ನ ಒಂದು ರೀತಿ ದಲಿತ ಸಂಘಟನೆಗಳನ್ನ ಕರ್ಕೊಂಡ್ಬಂದಿದ್ದೀನಿ RSS ವಿರುದ್ಧ ಅಂತ ಹೇಳಿದ್ದೀನಿ. ಅವ್ರಿಗೆ ನಿಜವಾಗ್ಲೂ ಸೈದ್ಧಾಂತಿಕ ಬದ್ಧತೆ ಅನ್ನೋದಿದ್ದರೆ, ಅವ್ರಿಗೆ ನಿಜವಾಗ್ಲೂ ಒಂದು ರೀತಿ ಇದನ್ನು ಸೈದ್ಧಾಂತಿಕ ಪೊಲಿಟಿಕಲ್ ಆಗಿ ನಾವು ಪ್ರಾಮಾಣಿಕವಾಗಿ ಫೈಟ್ ಮಾಡಬೇಕು ಅಂದರೆ ಅವರು ಯೂತ್ ಕಾಂಗ್ರೆಸ್ಸನ್ನು ಕರ್ಕೊಂಬರಲಿ, ಅವರು NSUIನ ಕರ್ಕೊಂಬರಲಿ, ಅವರು ಬೇರೆ ಬೇರೆ ಕಾಂಗ್ರೆಸ್ಸಿನ ಒಂದು ರೀತಿ ತಂಡಗಳನ್ನ ಕರ್ಕೊಂಬರಲಿ. ನೀವು ಯಾಕೆ ನಮ್ಮ ಸಮಾನತಾವಾದಿಗಳನ್ನ ಸ್ಪಾನ್ಸರ್ ಮಾಡೋಕ್ಕೋಗಿ ನಿಮ್ಮ ಪೊಲಿಟಿಕಲ್ ಬ್ಯಾಟಲ್ನ ನೀವು ಒಂದು ರೀತಿ ಬಳಸ್ಕೊತೀರಾ? ದಲಿತರಿಗೆ, ಆದಿವಾಸಿಗಳಿಗೆ, ಶೋಷಿತರಿಗೆ, ಮಹಿಳೆಯರಿಗೆ, ಬಡವರಿಗೆ ಈ ಒಂದು ಪಕ್ಷ ಅಲ್ಲ ಶತ್ರು, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ಸೊ ನಿಮ್ಮ ಪೊಲಿಟಿಕಲ್ ಲಾಭಕ್ಕೋಸ್ಕರ ನೀವು ಬಳಸ್ತಾ ಇದ್ರೆ ಹೊರತು ಕೆಲವು ವ್ಯಕ್ತಿಗಳು ಅವ್ರ ಕಡೆ ಹೋಗ್ತಾರೆ, ಅದು ಅವರ ಇಚ್ಛೆ, ಅವರ ಆಯ್ಕೆ, ಅವರ ಒಂದು ಸ್ವಾತಂತ್ರ್ಯ. ಆದರೆ ನಮಗೆ ನೀವು ದಲಿತ ಸಂಘಟನೆಗಳು ಬಳಸ್ತಾ ಇರೋದು ಏನು ಕಾಣುತ್ತೆ ಅಂದರೆ, ವೈಯಕ್ತಿಕ ಲಾಭಕ್ಕೋಸ್ಕರ ದುರುಪಯೋಗ ಮಾಡ್ತಾ ಇದ್ದೀರೋ ಹೊರತು ನೀವು ನಿಜವಾಗ್ಲೂ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನೀವು ಫೈಟ್ ಮಾಡ್ತಾ ಇಲ್ಲ. ಅದನ್ನು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ.